ನಮ್ಮ ಶರೀರ ಪಾಂಚಭೌತಿಕವಾದದ್ದು. ರಕ್ತ, ಮಾಂಸ, ಮೇಧಸ್ಸು, ಚರ್ಮ, ಎಲುಬು ಇವುಗಳಿಂದ ಕೂಡಿರ್ತಕ್ಕಂಥದ್ದು. ಇದಕ್ಕೆ ಹುಟ್ಟು ಸಾವುಗಳಿದೆ. ಇಂತಹ ಶರೀರದಲ್ಲಿ ಕಾಂತಿ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಶರೀರ ಅದು ಚೈತನ್ಯಮಯವಾದ, ಪೂರ್ಣವಾದ, ಮಂಗಳಮಯವಾದ ಗುಣಸ್ವರೂಪವಾದ್ದರಿಂದಲೇನೆ ಅವನ ಶರೀರದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಕಾಂತಿ ಎಂಬತಕ್ಕಂಥದ್ದಿದೆ. ಹೊಳಪು, ಒಳ್ಳೆಯ ಪ್ರಕಾಶಿಸುವಂಥ ಶಕ್ತಿ ಆ ಭಗವಂತನ ಶರೀರದಲ್ಲಿದೆ. ಇಂತಹ ಆ ಪರಮಾತ್ಮನ ಗುಣವಿಶಿಷ್ಟನಾದ ಪರಮಾತ್ಮನಿಗೆ ಅವರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಕಲ್ಯಾಣ ಗುಣೈಕ ಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯ ಎಂಬುವಂತಹ ಕಾವ್ಯವನ್ನು ರಚನೆ ಮಾಡಬೇಕಾದರೆ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡುತ್ತಾ ಇದ್ದಾರೆ. ಮಂಗಳಾಚರಣೆ ಅಂತಂದರೆ ತನ್ನ ಇಷ್ಟ ದೇವತೆ ಅವರ ಸ್ತೋತ್ರ, ನಮಸ್ಕಾರ, ಇದನ್ನು ಮಂಗಳಾಚರಣೆ ಎಂಬುದಾಗಿ ಕರೀತಾರೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಆ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು ಎಂಬುದಾಗಿ ಎಲ್ಲರಿಗೂ ಬಯಕೆ ಇದ್ದೇ ಇರುತ್ತೆ. ನಾವು ಒಂದು ಮನೆಯಲ್ಲಿ ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತಂದರೆ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಎಂಬುದಾಗಿ ನಾವು ಕೂಡ ಗಣೇಶನ ಪ್ರಾರ್ಥನೆ ಅಥವಾ ನಮ್ಮ ಕುಲದೇವತೆ, ಅಭೀಷ್ಟ ದೇವತೆ ಇವರ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಶಾಸ್ತ್ರದಲ್ಲಿ ವಿಘ್ನ ನಿವಾರಕ ಅಂತ ಗಣಪತಿಯನ್ನು ಉಲ್ಲೇಖ ಮಾಡಿದ್ರೂ ಕೂಡ ಆ ವಿಘ್ನ ನಿವಾರಣೆಯಾಗೋದು ಗಣಪತಿಯ ಅಂತರ್ಯಾಮಿಯಾದ ಪರಮಾತ್ಮ. ಅವನ ಅನುಗ್ರಹದಿಂದಲೇನೆ ವಿಘ್ನಗಳೆಲ್ಲವೂ ನಾಶವಾಗತಕ್ಕಂಥದ್ದು. ಅದರಿಂದಲೇನೆ ಲೋಕದಲ್ಲಿಯೂ ಕೂಡ ವಿಘ್ನ ನಿವಾರಣೆಯ ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಸಕಲ ವಿಘ್ನಗಳ ನಿವಾರಣೆಗೋಸ್ಕರ ನಾನು ಶುಕ್ಲಾಂಬರಧರನಾದ ವಿಷ್ಣುವನ್ನು ಮೊರೆ ಹೋಗುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗಾದರೆ ಯಾವುದೇ ಒಂದು ಕಾರ್ಯ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು ಅಂತಾದರೆ ಆ ಭಗವಂತನ ಅನುಗ್ರಹ ಎಂಬತಕ್ಕಂಥದ್ದು ಮುಖ್ಯವಾಗಿ ಬೇಕು. ಈ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಆ ಭಗವಂತನ ಗುಣಗಾನ ಮಾಡಿ ಅವನಿಗೇನು ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ, ಇದನ್ನೇ ಮಂಗಳಾಚರಣೆ ಅಂತ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಈ ಮಧ್ವವಿಜಯ ಎಂಬತಕ್ಕಂಥ ಶಾಸ್ತ್ರಕಾವ್ಯವನ್ನು ರಚನೆ ಮಾಡುವ ಪ್ರಾರಂಭದಲ್ಲಿ ತಮ್ಮ ಇಷ್ಟ ದೇವತೆಯಾದ ಲಕ್ಷ್ಮೀದೇವಿಗೂ ಪತಿಯಾದ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಆ ನಾರಾಯಣ ರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಆ ಭಗವಂತನ ನಮಸ್ಕಾರ ರೂಪವಾಗಿರ್ತಕ್ಕಂತಹ ಮಂಗಳಾಚರಣೆಯನ್ನು ಪ್ರಾರಂಭದಲ್ಲಿ ಮಾಡ್ತಾ ಇದ್ದಾರೆ. ಯಾರಿಗೆ ನಮಸ್ಕಾರ ಮಾಡಬೇಕು? ಹಿಂದೆ ಹೇಳಿದ ಹಾಗೆ ವಿಘ್ನ ನಿವಾರಣೆಯನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಯಾರಿದ್ದಾರೋ ಅವರಿಗೆ ನಮಸ್ಕಾರ ಮಾಡಬೇಕು. ಆದರೆ ಶಾಸ್ತ್ರ ಹೇಳುತ್ತೆ, ಯಾರು ವಿಶಿಷ್ಟ, ಯಾರು ಇಷ್ಟ, ಯಾರು ಅಧಿಕೃತ ಅವನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ. ಅಂದರೆ ನಮಗೆ ಇಷ್ಟನಾದ ದೇವತೆಗೆ ನಮಸ್ಕಾರ ಮಾಡಬೇಕು. ನಮಗೆ ಇಷ್ಟ ಅಂತ ಯಾವ್ಯಾವುದೋ ದೇವತೆಗೆ ನಮಸ್ಕಾರ ಮಾಡೋದಲ್ಲ. ಆ ನಮಸ್ಕಾರ ಮಾಡುವ ಇಷ್ಟನಾದ ವ್ಯಕ್ತಿ ವಿಶಿಷ್ಟನಾಗಿರಬೇಕು. ಅಂದರೆ ಉಳಿದೆಲ್ಲ ದೇವತೆಗಳಿಗಿಂತ ಅವನು ಮಿಗಿಲಾಗಿರಬೇಕು. ಉಳಿದ ದೇವತೆಗಳಲ್ಲಿ ಇಲ್ಲದೇ ಇರತಕ್ಕಂತಹ ವೈಶಿಷ್ಟ್ಯ ಅವನಲ್ಲಿರಬೇಕು. ಮೂರನೇದಾಗಿ ಆ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ದೇವತೆ ಯಾವ ಗ್ರಂಥದ ಪ್ರಾರಂಭದಲ್ಲಿ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೇವೋ ಆ ಗ್ರಂಥದಿಂದ ಪ್ರತಿಪಾದ್ಯನಾಗಿರಬೇಕು. ಹೀಗೆ ಗ್ರಂಥದಿಂದ ಪ್ರತಿಪಾದ್ಯನಾದರೆ ಅಧಿಕೃತ ಅಂತ ಹೇಳ್ತಾರೆ. ನಮಗೆ ತುಂಬಾ ಇಷ್ಟವಾದ ದೇವತೆ ಅವನನ್ನು ಇಷ್ಟ ಅಂತ ಹೇಳ್ತಾರೆ. ಆ ಗ್ರಂಥ ಪ್ರತಿಪಾದ್ಯನಾದ ದೇವತೆ, ಇಷ್ಟರಾದ ದೇವತೆ ಇತರೆಲ್ಲ ದೇವತೆಗಳಿಗಿಂತ ಅವನು ಉತ್ತಮವಾದ ಗುಣವುಳ್ಳವನಾಗಿದ್ದಾನೆ ಅಂತಂದ್ರೆ ಅವನನ್ನು ವಿಶಿಷ್ಟ ಅಂತ ಹೇಳ್ತಾರೆ. ಹೀಗೆ ವಿಶಿಷ್ಟನಾದ, ಇಷ್ಟನಾದ, ಗ್ರಂಥ ಪ್ರತಿಪಾದ್ಯನಾದ
ದೇವತೆಗೆ ನಮಸ್ಕಾರ ಮಾಡಬೇಕು ಎಂಬತಕ್ಕಂಥದ್ದು ಶಾಸ್ತ್ರದ ನಿಯಮ. ಅದರಂತೆ ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭದಲ್ಲಿ ಭಗವಂತನಿಗೆ, ನಾರಾಯಣ ರೂಪಿಯಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆ ಭಗವಂತ ಅವನು ವಿಶಿಷ್ಟ. ಯಾಕೆ ವಿಶಿಷ್ಟ? ಇತರ ದೇವತೆಗಳಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಕ್ವಾಲಿಟಿ, ಗುಣ ಅವನಲ್ಲಿದೆ. ಯಾವುದದು ಅಂತಂದ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಕಲ್ಯಾಣ ಗುಣೈಕ ಧಾಮ್ನಿ. ಪರಮಾತ್ಮ ಈ ಜಗತ್ತಿನ ಭಕ್ತರನ್ನು ಅನುಗ್ರಹ ಮಾಡ್ತಾನೆ ಅಂತಂದ್ರೆ ಅನುಗ್ರಹ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ದೇಹ ಅವನಿಗೆ ಬೇಕು. ದೇಹ ಇದೆ ಅಂತಾದರೆ ದೇಹ ಇರುವವರೆಲ್ಲರೂ ಕೂಡ ಉತ್ತಮ ವ್ಯಕ್ತಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಗೆ ದೇಹ ಇದೆ ಅಂತಾದರೆ ಪರಮಾತ್ಮನು ನಮ್ಮಂತೆ, ನಮಗೂ ದೇಹ ಇದೆ, ಪರಮಾತ್ಮನಿಗೂ ದೇಹ ಇದೆ. ನಮ್ಮ ದೇಹ ಅದು ಶರೀರ, ಶೀರ್ಯತೆ ಇತಿ ಶರೀರಂ, ಅಂದರೆ ಅದು ನಶಿಸಿ ಹೋಗುತ್ತೆ ಅಂತ ಅರ್ಥ. ಹಾಗಾದ್ರೆ ಪರಮಾತ್ಮನಿಗೂ ದೇಹ ಇದೆ, ಪರಮಾತ್ಮನ ಆ ದೇಹವು ನಶಿಸಿ ಹೋಗುವುದು ಅಥವಾ ಅದು ಪುನಃ ಹುಟ್ಟುವಂತಹದ್ದು ಅಂತಾದರೆ ಆ ಪರಮಾತ್ಮ ಅವನು ವಿಶಿಷ್ಟನಾದ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಭಗವಂತ ವಿಶಿಷ್ಟನಾದ ವ್ಯಕ್ತಿ ಆಗಬೇಕು, ಭಕ್ತರನ್ನು ಅನುಗ್ರಹ ಮಾಡಬೇಕು. ಅನುಗ್ರಹ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಶರೀರ ಅವನಿಗಿರಬೇಕು, ಮನಸ್ಸಿರಬೇಕು. ಈ ಶರೀರ, ಮನಸ್ಸು, ಇಂದ್ರಿಯ ಎಲ್ಲವೂ ಅವನಿಗಿರಬೇಕು ಅಂತಾದರೆ ದೇಹ ಎಂಬತಕ್ಕಂಥದ್ದು ಬೇಕು. ಎಂತಹ ದೇಹ? ಅದನ್ನು ಹೇಳ್ತಾರೆ, ಆ ಪರಮಾತ್ಮನಿಗೆ ಕೇವಲ ನಿತ್ಯವಾದ ಚೇತನಾತ್ಮಕವಾಗಿರ್ತಕ್ಕಂತಹ ಗುಣಗಳೇ ಅವನ ಶರೀರ. ಗುಣೈಕ ಧಾಮ್ನೆ, ಕಲ್ಯಾಣ ಗುಣೈಕ ಧಾಮ್ನೆ. ನಾರಾಯಣ ಪಂಡಿತಾಚಾರ್ಯರು ಗುಣ ಏಕಧಾಮ ಅಂತ ಹೇಳ್ಬೋದಾಗಿತ್ತು. ಭಗವಂತನ ಶರೀರ ಗುಣಸ್ವರೂಪವಾದದ್ದು ಅಂತ. ಆದರೆ ನಾರಾಯಣ ಪಂಡಿತಾಚಾರ್ಯರು ಪುನಃ ಕಲ್ಯಾಣ ಎಂಬತಕ್ಕಂಥ ಒಂದು ಶಬ್ದವನ್ನು ಆ ಗುಣಗಳಿಗೆ ವಿಶೇಷವನ್ನಾಗಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಲೋಕದಲ್ಲಿ ಅವಗುಣಗಳನ್ನೂ ಗುಣ ಅಂತಾರೆ, ಸದ್ಗುಣಗಳನ್ನು ಗುಣ ಅಂತಾರೆ. ಇಲ್ಲಿ ಅವಗುಣಗಳನ್ನು ಗುಣಶಬ್ದದಿಂದ ನಾವು ಸ್ವೀಕಾರ ಮಾಡಬಾರದು, ಮಂಗಳಮಯವಾಗಿರ್ತಕ್ಕಂತಹ ಸದ್ಗುಣಗಳನ್ನೇ ನಾವು ಸ್ವೀಕಾರ ಮಾಡಬೇಕು ಎಂಬ ಅಭಿಪ್ರಾಯದಿಂದ ಕಲ್ಯಾಣ ಗುಣ ಅಂತ ಹೇಳಿದ್ದಾರೆ. ಹೀಗೆ ಭಗವಂತನು ಶರೀರವನ್ನು ಹೊಂದಿದ್ದಾನೆ, ಅವನಿಗೆ ಅವಯವಗಳಿದೆ, ಅವನಿಗೆ ಇಂದ್ರಿಯಗಳಿದೆ. ಆ ಎಲ್ಲ ಶರೀರ, ಇಂದ್ರಿಯ, ಅವಯವ ಎಲ್ಲವೂ ಕೂಡ ಚೇತನಾತ್ಮಕವಾದ ಮಂಗಳಮಯವಾಗಿರ್ತಕ್ಕಂತಹ ಗುಣಸ್ವರೂಪವಾಗಿರ್ತಕ್ಕಂತಹ ಶರೀರ. ಅಂತಹ ಶರೀರ ಪರಮಾತ್ಮನಿಗಿದೆ. ಆದ್ದರಿಂದಲೇನೆ ಆ ಪರಮಾತ್ಮನ ಶರೀರ ನಮ್ಮ ಶರೀರಕ್ಕಿಂತ ವಿಲಕ್ಷಣವಾದದ್ದು. ನಮ್ಮ ಶರೀರ ಪಾಂಚಭೌತಿಕವಾದದ್ದು. ರಕ್ತ, ಮಾಂಸ, ಮೇಧಸ್ಸು, ಚರ್ಮ, ಎಲುಬು ಇವುಗಳಿಂದ ಕೂಡಿರ್ತಕ್ಕಂಥದ್ದು. ಇದಕ್ಕೆ ಹುಟ್ಟು ಸಾವುಗಳಿದೆ. ಇಂತಹ ಶರೀರದಲ್ಲಿ ಕಾಂತಿ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಶರೀರ ಅದು ಚೈತನ್ಯಮಯವಾದ, ಪೂರ್ಣವಾದ, ಮಂಗಳಮಯವಾದ ಗುಣಸ್ವರೂಪವಾದ್ದರಿಂದಲೇನೆ ಅವನ ಶರೀರದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಕಾಂತಿ ಎಂಬತಕ್ಕಂಥದ್ದಿದೆ. ಹೊಳಪು, ಒಳ್ಳೆಯ ಪ್ರಕಾಶಿಸುವಂತ ಶಕ್ತಿ ಆ ಭಗವಂತನ ಶರೀರದಲ್ಲಿದೆ. ಇಂತಹ ಆ ಪರಮಾತ್ಮನ ಗುಣವಿಶಿಷ್ಟನಾದ ಪರಮಾತ್ಮನಿಗೆ ಅವರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಕಾಂತಿ ಇದೆ ಅಂತ. ಕೆಲವೊಂದು ಬಾರಿ ಕಾಂತಿ ಇದೆಯಲ್ಲ, ಆ ಕಾಂತಿ ಅದು ಪ್ರಖರವಾಗಿದೆ ಅಂತಾದರೆ ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಸೂರ್ಯನ ಕಾಂತಿಯನ್ನು ನಾವು ಲೋಕದಲ್ಲಿ ಕಾಣ್ತೇವೆ. ಆ ಸೂರ್ಯನ ಕಾಂತಿ ನಮಗೆ ಬೇಕು, ಸೂರ್ಯನ ಬೆಳಕು ಬೇಕು. ಆದರೆ ಆ ಮಧ್ಯಾಹ್ನ ಕಾಲದ ಸೂರ್ಯನ ಬೆಳಕು ನಮಗೆ ತುಂಬ ತಾಪವನ್ನುಂಟು ಮಾಡುತ್ತೆ. ಹಾಗೆ ಭಗವಂತನಲ್ಲಿ ಒಳ್ಳೆಯ ಕಾಂತಿ ಇದೆ, ಆದರೆ ಅದು ಮಧ್ಯಾಹ್ನ ಕಾಲದ ಸೂರ್ಯನ ಬೆಳಕಿನಂತೆ ಪ್ರಖರವಾಗಿದೆ ಅಂತಾದರೆ ಅದು ನಮಗೆ ಸಂತಾಪವನ್ನುಂಟು ಮಾಡುತ್ತಷ್ಟೇ ಹೊರತು ನಮ್ಮ ದುಃಖವನ್ನು ಆ ಕಾಂತಿಯಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಆದರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಭಗವಂತನ ಶರೀರದಲ್ಲಿ ಕಾಂತಿ ಇದೆ, ಅದು ನವದ್ಯುನಾಥ ಪ್ರತಿಮ ಪ್ರಭಾಯ. ಪ್ರತಿಯೊಬ್ಬ ಜೀವನಿಗೂ ಉದಯಿಸುವಂತಹ ಸೂರ್ಯನ ಕಿರಣಗಳನ್ನು ನೋಡಿದಾಗ ಇನ್ನೂ ನೋಡೋಣ ಅಂತ ಅನ್ಸುತ್ತೆ. ಯಾಕೆ? ಆ ಉದಯಿಸುವಂತಹ ಸೂರ್ಯನ ಕಿರಣಗಳು ಅಷ್ಟು ಆಕರ್ಷಕ, ಮೋಹಕ ಎಂಬತಕ್ಕಂಥ. ಹಾಗೆ ಪರಮಾತ್ಮನ ಆ ಶರೀರದಲ್ಲಿರ್ತಕ್ಕಂತಹ ಕಾಂತಿ ಇದೆಯಲ್ಲ,
ಅದು ನವದ್ಯುನಾಥ ಪ್ರತಿಮ ಪ್ರಭಾಯ ಅಂತ. ಉದಯಿಸುವಂತಹ ಸೂರ್ಯನ ಕಾಂತಿಗೆ ಸಮಾನವಾಗಿರ್ತಕ್ಕಂತಹ ಕಾಂತಿ ಆ ಪರಮಾತ್ಮನ ಶರೀರದಲ್ಲಿದೆ ಅಂತ. ಅಷ್ಟು ಮೋಹಕ, ಅಷ್ಟು ಆಕರ್ಷಕ ಅಂತ. ಇದರಿಂದ ಇನ್ನೂ ಒಂದು ಅರ್ಥ, ಭಗವಂತನ ಮೈಕಾಂತಿ ಆಕರ್ಷಕ ಅಷ್ಟೇ ಅಲ್ಲ, ಆ ಮೈಕಾಂತಿ ಇದೆಯಲ್ಲ ಅದು ಬಂಗಾರ ವರ್ಣ ಅಂತ. ಪರಮಾತ್ಮನ ವರ್ಣ ಎಂಬತಕ್ಕಂಥದ್ದು ಅದು ಬಂಗಾರಮಯವಾದ ವರ್ಣ ಅಂತ ವರ್ಣನೆ ಮಾಡ್ತಾರೆ. ಆ ಉದಯಿಸುವಂತಹ ಸೂರ್ಯ ಆ ಉದಯಿಸುವಂತಹ ಕಾಲದಲ್ಲಿ ಆ ಬಂಗಾರಮಯವಾಗಿರ್ತಕ್ಕಂತಹ ಕಿರಣಗಳನ್ನು ಅವನು ಬೀರ್ತಾನೆ. ನಾವು ಸೂರ್ಯ ಉದಯ ಆಗುವ ಕಾಲದಲ್ಲಿ ಸೂರ್ಯನನ್ನು ನೋಡಿದಾಗ ಆ ಸೂರ್ಯನ ಸುತ್ತಲೂ ಇರತಕ್ಕಂತಹ ಆ ಬಂಗಾರಮಯವಾದ ಕಿರಣಗಳನ್ನು ನಾವು ಕಾಣ್ತೇವೆ. ಹೀಗೆ ಉದಯಿಸುವಂತಹ ಸೂರ್ಯನ ಪ್ರಕಾಶ ಪ್ರಖರವಲ್ಲ, ಅದು ಒಳ್ಳೆ ನಮಗೆ ಆನಂದವನ್ನು ಉಂಟು ಮಾಡತಕ್ಕಂಥದ್ದು, ಉನ್ಮಾದವನ್ನು ತಂದುಕೊಡ್ತಕ್ಕಂಥದ್ದು. ಹಾಗೆ ಪರಮಾತ್ಮನ ಶರೀರದ ಕಾಂತಿಯು ಅಷ್ಟು ಮೋಹಕ ಆಕರ್ಷಕ. ಅಷ್ಟೇ ಅಲ್ಲದೇನೆ ಅದು ಬಂಗಾರಮಯದ ವರ್ಣವುಳ್ಳದ್ದು ಎಂಬುದಾಗಿ ಅದನ್ನು ಕೂಡ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಅಖಿಲ ಕಾರಣ, ಇದು ಇನ್ನೊಂದು ಭಗವಂತನಲ್ಲಿರ್ತಕ್ಕಂಥ ವೈಶಿಷ್ಟ್ಯ. ಭಗವಂತ ಈ ಶರೀರದಲ್ಲಿ ಎಲ್ಲ ವಿಧವಾದಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಈ ಶರೀರದಿಂದ ಎಲ್ಲ ವಿಧವಾದ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಭಗವಂತ ಮಾಡ್ತಕ್ಕಂಥ ವ್ಯಾಪಾರ ಯಾವುದು? ಅದಕ್ಕೆ ಹೇಳ್ತಾರೆ ಅಖಿಲ ಕಾರಣಾಯ ಅಂತ. ಈ ಜಗತ್ತಿನಲ್ಲಿ ಯಾರ್ಯಾರು ಏನೇನು ವ್ಯಾಪಾರವನ್ನು ಯಾವಾಗ ಮಾಡ್ತಾ ಇದ್ದಾರೋ ಆ ಎಲ್ಲ ವ್ಯಾಪಾರಗಳನ್ನು ಮಾಡುವವನು ಪರಮಾತ್ಮ. ಶಾಸ್ತ್ರದಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕಏವ ಮಹಾವಿಷ್ಣು ಕುರುತೇ ಸರ್ವಮಂಜಸ. ಪ್ರತಿಯೊಂದು ಜೀವಿಗಳಲ್ಲಿಯೂ ಪ್ರತಿಯೊಬ್ಬ ಜೀವರು ಮಾಡತಕ್ಕಂತಹ ಯಾವುದೋ ಜಡ ಪದಾರ್ಥಗಳ ವ್ಯಾಪಾರ, ಆ ಜಡ ಪದಾರ್ಥಗಳಲ್ಲಿಯೂ ಭಗವಂತ ಸನ್ನಿಹಿತನಾಗಿದ್ದುಕೊಂಡು ಆ ವ್ಯಾಪಾರ ಮಾಡುವ ಜೀವನಲ್ಲಿ ವ್ಯಾಪಾರಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಸ್ವತಃ ತಾನೇ ಇದ್ದುಕೊಂಡು ಎಲ್ಲ ವಿಧವಾದ ವ್ಯಾಪಾರವನ್ನು ಮಾಡಿಸುವವನು ಭಗವಂತ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದನ್ನೇ ಅಖಿಲ ಕಾರಣ. ಜಗತ್ತಿನಲ್ಲಿ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನೇನು ನಡೀತಾ ಇದೆಯೋ ಎಲ್ಲವನ್ನೂ ನಡೆಸುವವನು ಭಗವಂತ. ಆ ಭಗವಂತ ಎಲ್ಲವನ್ನೂ ನಡೆಸುವವನಾದ್ದರಿಂದಾಗಿ ಅವನು ವಿಶಿಷ್ಟ, ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ. ರಮಾ ಬ್ರಹ್ಮಾದಿ ದೇವತೆಗಳಿಗೂ ಜ್ಞಾನವನ್ನು ಕೊಡುವವನು, ಆನಂದವನ್ನು ಕೊಡುವವನು, ಮುಕ್ತರಾದ ಜೀವರಿಗೂ ಆನಂದವನ್ನು ಕೊಡುವನು ಅಂದ ಮೇಲೆ ಈ ಸಂಸಾರದಲ್ಲಿರ್ತಕ್ಕಂತಹ ಅಲ್ಪ ಸಾಮರ್ಥ್ಯವುಳ್ಳಂತಹ ಜೀವರಿಂದ ನಡೆಯುವಂತಹ ಕಾರ್ಯಗಳಿದೆಯಲ್ಲ, ಇದೆಲ್ಲವನ್ನೂ ಭಗವಂತ ನಡೆಸ್ತಾನೆ ಅಂತ ಏನು ಹೇಳಬೇಕು? ಕೆಲವೊಂದು ಬಾರಿ ನಾವು ಹೇಳ್ತೇವೆ ಇದು ನಮ್ಮಿಂದ ಆದದ್ದಲ್ಲ, ಇದರಲ್ಲಿ ಯಾವುದೋ ಒಂದು ನಮ್ಮ ಕಲ್ಪನೆಗೆ ಮೀರಿದಂತಹ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ. ಅದು ನಮ್ಮ ಅನುಭವದಿಂದ ನಾವು ಹೇಳ್ತೇವೆ. ನಮ್ಮ ಶಕ್ತಿಯನ್ನು ಮೀರಿ ಆ ಒಂದು ಶಕ್ತಿ ಕೆಲಸ ಮಾಡಿದೆ ಅಂತಂದ್ರೆ ಅದನ್ನು ಭಗವಂತ ಅಂತ ನಾವು ಹೇಳ್ತೇವೆ. ಇದು ಕೆಲವೊಂದು ಬಾರಿ ಮಾತ್ರ ನಮ್ಮಲ್ಲಿ ಜಾಗೃತವಾಗುತ್ತೆ. ಆದರೆ ಯಾವಾಗ ನಮ್ಮಲ್ಲಿ ಅಹಂಕಾರ ತುಂಬಿಕೊಳ್ಳುತ್ತೋ ಆವಾಗ ನಾನೇ ಮಾಡಿದ್ದು ಅಂತ ಹೇಳ್ತೇವೆ. ಕೆಲವೊಂದು ಬಾರಿ ಕೆಲಸ ಫಲಕಾರಿಯಾಗಿದೆ ಅಂತಂದ್ರೆ ನಾನು ಮಾಡಿದ್ದು ಅಂತ ಹೇಳ್ಕೊಳ್ತೇವೆ. ಒಂದು ವೇಳೆ ಕೆಲಸ ಕೆಟ್ಟು ಹೋಯ್ತು ಅಂತಂದ್ರೆ ಆಗ ದೇವರು ಮಾಡಿದ್ದು ಅಂತ ಹೇಳ್ತೇವೆ. ಹಾಗಾದ್ರೆ ಕೆಲಸ ಕೆಟ್ಟು ಹೋದಾಗ ಅದು ದೇವರು ಅಂತೇವೆ, ಅಂತೂ ನಮಗ ಅನ್ಸುತ್ತೆ. ಆದ್ರೆ ಯಾರೋ ಒಬ್ಬ ನಮ್ಮ ಕಣ್ಣಿಗೆ ಕಾಣದವನು ಮಾಡ್ತಾ ಇದ್ದಾನೆ ಅಂತ. ಹೇಗೆ ಕೆಲಸ ಕೆಟ್ಟಾಗ ನಾವು ಭಗವಂತ ಮಾಡಿದ್ದು ಅಂತ ಕೈ ತೋರಿಸ್ತೇವೋ ಹಾಗೆ ಒಂದು ಕೆಲಸ ನಮಗೆ ಫಲ ಕೊಟ್ಟಿದೆ ಅಂತ ಆದ್ರೆ ಅಲ್ಲಿಯೂ ಕೂಡ ಭಗವಂತನೇ ಸನ್ನಿಹಿತನಾಗಿದ್ದುಕೊಂಡು ಆ ಕಾರ್ಯ ಫಲ ಕೊಡುವಂತೆ ಮಾಡಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಇದನ್ನೇ ಅಖಿಲ ಕಾರಣಾಯ ಅಂತ. ಎಲ್ಲವನ್ನೂ ಮಾಡುವವ ಭಗವಂತ ಅಂತಂದ್ರೆ ಅವನಿಗೆ ಶರೀರ ಬೇಕು. ಅದರಿಂದಲೇನೆ ಗುಣೈಕ ಧಾಮನೆ ಎಂಬುದಾಗಿ ಜ್ಞಾನಾನಂದಾತ್ಮಕವಾದ ಸಕಲ ಸದ್ಗುಣಪೂರ್ಣವಾಗಿರ್ತಕ್ಕಂತಹ ಶರೀರ ಪರಮಾತ್ಮನಿಗಿದೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಆ ಭಗವಂತನ ಉತ್ತಮತ್ವವನ್ನು ನಿರೂಪಣೆ ಮಾಡಿದ್ದಾರೆ. ಹಾಗೆ ಭಗವಂತ ಶ್ರೇಷ್ಠ ಅಂತ. ಲೋಕದಲ್ಲಿ ಅನೇಕ ವ್ಯಕ್ತಿಗಳನ್ನು ಶ್ರೇಷ್ಠ ಅಂತ ನಾವು ಹೇಳ್ತೇವೆ. ಲಕ್ಷ್ಮೀದೇವಿಯು ಉತ್ತಮಳು, ಲಕ್ಷ್ಮೀದೇವಿಯನ್ನು ನಿತ್ಯ ಮುಕ್ತಳು ಅಂತ ಹೇಳ್ತಾರೆ. ಹಾಗಾದರೆ ಲಕ್ಷ್ಮೀದೇವಿ ಶ್ರೇಷ್ಠಳಾಗಿದ್ದಾಳೆ. ಅಷ್ಟೇ ಅಲ್ಲ, ಮುಖ್ಯ ಪ್ರಾಣದೇವರು ಅವರು ಕೂಡ ಎಲ್ಲ ಜೀವರಲ್ಲಿದ್ದುಕೊಂಡು ಪ್ರತಿಯೊಬ್ಬ ಜೀವನು ಒಂದು ದಿವಸಕ್ಕೆ 21,600 ಬಾರಿ ತನಗೆ ಗೊತ್ತಿಲ್ಲದ ಹಾಗೆ
ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೆ. ಈ ಉಸಿರಾಟ ಕ್ರಿಯೆ ಎಂಬತಕ್ಕಂಥದ್ದು ಜೀವನಿಂದ ನಡೀತಾ ಇದೆ. ಒಬ್ಬ ಬದುಕಿರುವಂತಹ ಜೀವ ಒಂದು ದಿವಸಕ್ಕೆ 21,600 ಬಾರಿ ಅವನು ಶ್ವಾಸೋಚ್ಛ್ವಾಸವನ್ನು ಬಿಡ್ತಾ ಇದ್ದಾನೆ. ಹಾಗಾದ್ರೆ ಈ ವ್ಯಾಪಾರವನ್ನು ಮಾಡುವವರು ಯಾರು? ನಮಗೆ ಗೊತ್ತಿಲ್ಲದ ಹಾಗೆ ಉಸಿರಾಟ ಕ್ರಿಯೆ ನಡೀತಾ ಇದೆ. ಇದು ನಮ್ಮ ಒಳಗಡೆ ಇರತಕ್ಕಂತಹ ಮುಖ್ಯ ಪ್ರಾಣದೇವರು ಮಾಡೋದು. ಕೇವಲ ಒಬ್ಬ ಮನುಷ್ಯ ಅಲ್ಲ, ಈ ಜಗತ್ತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ ಎಷ್ಟು ಜೀವರಿದ್ದಾರೋ ಅಷ್ಟೂ ಜೀವರಲ್ಲಿ ಅಷ್ಟು ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು ಮುಖ್ಯ ಪ್ರಾಣದೇವರು ಈ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಶ್ವಾಸೋಚ್ಛ್ವಾಸ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯ ಪ್ರಾಣದೇವರು ಎಷ್ಟು ದೊಡ್ಡವರಾಗಬಹುದು? ಹಾಗಾದ್ರೆ ನೀವು ಭಗವಂತ ನಾರಾಯಣ ಸರ್ವೋತ್ತಮ ಅಂತ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂತಂದ್ರೆ, ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿದ್ದಾಳೆ, ಅವಳಿಗೂ ಕೂಡ ಪ್ರಾಕೃತಿಕವಾದ ಶರೀರ ಇಲ್ಲ. ಹಾಗಾದ್ರೆ ಲಕ್ಷ್ಮೀದೇವಿಯು ಉತ್ತಮ ಅಂತ ಅವಳಿಗೆ ನಮಸ್ಕಾರ ಮಾಡಬಹುದು. ಅಥವಾ ಮುಖ್ಯ ಪ್ರಾಣದೇವರು ಎಲ್ಲ ಜೀವರಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಎಲ್ಲ ವ್ಯಾಪಾರವನ್ನು ಮಾಡುವವರು ಹೌದು, ಆದರೆ ಮುಖ್ಯವಾಗಿ ಈ ಶ್ವಾಸೋಚ್ಛ್ವಾಸ ರೂಪವಾದ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಖ್ಯ ಪ್ರಾಣದೇವರು ಎಷ್ಟು ಉತ್ತಮರಾಗಿದ್ದಾರೆ. ಹಾಗಾದ್ರೆ ಆ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರ ಮಾಡಬಹುದಾಗಿತ್ತು, ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಬಹುದಾಗಿತ್ತು. ಅವರನ್ನು ಬಿಟ್ಟು ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಾರಲ್ಲ, ಏನ್ ಕಾರಣ? ಆ ಕಾರಣ ಏನು ಅನ್ನೋದನ್ನ ನಾರಾಯಣ ಪಂಡಿತಾಚಾರ್ಯರೇ ಉಲ್ಲೇಖ ಮಾಡ್ತಾರೆ. ಶ್ರೀ ಪ್ರಾಣನಾಥಾಯ. ಭಗವಂತ ಲಕ್ಷ್ಮೀದೇವಿ ಉತ್ತಮಳಾಗಿದ್ದಾಳೆ, ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿದ್ದಾಳೆ, ಲಕ್ಷ್ಮೀದೇವಿಗೆ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ಶರೀರವೇ ಇದೆ. ಇಂತಹ ಆ ಲಕ್ಷ್ಮೀದೇವಿಯಲ್ಲಿರ್ತಕ್ಕಂತಹ ಕ್ವಾಲಿಟಿ, ಗುಣಗಳೆಲ್ಲ ಭಗವಂತನಿಂದ ಬಂದದ್ದು. ಭಗವಂತ ಲಕ್ಷ್ಮೀದೇವಿಯನ್ನು ನಿತ್ಯ ಮುಕ್ತಳನ್ನಾಗಿ ಮಾಡಿದ್ದಾನೆ, ಲಕ್ಷ್ಮೀದೇವಿಗೆ ಜ್ಞಾನಾನಂದಾತ್ಮಕವಾದ ಶರೀರ ಇರುವಂತೆ ಮಾಡಿದ್ದಾನೆ, ಲಕ್ಷ್ಮೀದೇವಿಯಲ್ಲಿ ಎಲ್ಲ ಗುಣಗಳು ಇರುವಂತೆ ಮಾಡಿದ್ದಾನೆ. ಹೀಗೆ ಆ ಲಕ್ಷ್ಮೀದೇವಿಗೂ ಪರಮಾತ್ಮ ಸ್ವಾಮಿಯಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆದ್ದರಿಂದ ಲಕ್ಷ್ಮೀದೇವಿಗಿಂತ ಪರಮಾತ್ಮ ಉತ್ತಮ, ಅವನಿಗೆ ನಮಸ್ಕಾರ. ಅಥವಾ ಪ್ರಾಣಸ್ಯ ಪ್ರಾಣಃ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಮುಖ್ಯ ಪ್ರಾಣದೇವರು ಎಲ್ಲ ಜೀವರಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಎಲ್ಲ ಜೀವರ ಮೂಲಕ ಶ್ವಾಸೋಚ್ಛ್ವಾಸ ರೂಪವಾದ ಕ್ರಿಯೆಯನ್ನು ಎಡಬಿಡದೆ ಮಾಡಿಸ್ತಾ ಇದ್ದಾರೆ ಅಂದರೂ ಕೂಡ ಆ ಮುಖ್ಯ ಪ್ರಾಣದೇವರ ಒಳಗಡೆ ಭಗವಂತ ಸ್ವಾಮಿಯಾಗಿ ಅಂತರ್ಯಾಮಿಯಾಗಿ ನಿಂತು ಅವನು ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ. ಯಹ ಆತ್ಮನಿ ತಿಷ್ಠನ್ ಯಹ ಆತ್ಮನಃ ಅಂತರಃ ಯಹ ಆತ್ಮಾನಂ ಅಂತರೋ ಯಮಯಿ. ಯಾವ ಭಗವಂತ ಈ ಜೀವನ ಒಳಗಡೆ ಇದ್ದಾನೆ, ಈ ಜೀವನಿಗಿಂತ ಭಿನ್ನನಾಗಿದ್ದಾನೆ. ಆತ್ಮ ಅಂದ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನಲ್ಲಿ ಭಗವಂತ ಮುಖ್ಯ ಪ್ರಾಣನಿಗಿಂತ ಭಿನ್ನನಾಗಿದ್ದುಕೊಂಡು ಮುಖ್ಯ ಪ್ರಾಣನನ್ನು ನಿಯಮನ ಮಾಡ್ತಾ ಈ ಜಗತ್ತಿನ ಈ ಎಲ್ಲ ಶ್ವಾಸೋಚ್ಛ್ವಾಸ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ. ಅದರಿಂದ ಮುಖ್ಯ ಪ್ರಾಣದೇವರು ಮಾಡಿಸಿದರೂ ಕೂಡ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ಅದರಿಂದಾಗಿ ಮುಖ್ಯ ಪ್ರಾಣನಿಗಿಂತಲೂ ನಾರಾಯಣ ಶ್ರೇಷ್ಠನಾಗಿದ್ದಾನೆ. ಅಂತಹ ನಾರಾಯಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ಆ ನಾರಾಯಣ ಪಂಡಿತಾಚಾರ್ಯರು ಗ್ರಂಥದ ಪ್ರಾರಂಭದಲ್ಲಿ ತಮಗೆ ಇಷ್ಟನಾದ ನಾರಾಯಣ ಜಗತ್ತಿನಲ್ಲಿ ಅವನು ವಿಶಿಷ್ಟ, ಅದಕ್ಕೆ ಕಾರಣವನ್ನು ಹೇಳಿದ್ದಾರೆ. ಗುಣಪೂರ್ಣನಾಗಿದ್ದಾನೆ, ಲಕ್ಷ್ಮೀದೇವಿಗಿಂತ ಉತ್ತಮನಾಗಿದ್ದಾನೆ, ಮುಖ್ಯ ಪ್ರಾಣದೇವರಿಗಿಂತ ಉತ್ತಮನಾಗಿದ್ದಾನೆ, ಎಲ್ಲ ವ್ಯಾಪಾರವನ್ನು ಮಾಡಿಸ್ತಕ್ಕಂತಹ ಅಖಿಲ ಕಾರಣನಾಗಿದ್ದಾನೆ. ಆದ್ರಿಂದ ಅವನು ವಿಶಿಷ್ಟ. ಅಷ್ಟೇ ಅಲ್ಲದೇನೆ ಈ ಗ್ರಂಥದಲ್ಲಿ ಹೇಗೆ ಮಧ್ವಾಚಾರ್ಯರ ವಾಯುದೇವರ ಕಥೆಯನ್ನು ಹೇಳ್ತಾರೋ ಅವರ ಉಪಾಸ್ಯ ಮೂರ್ತಿ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದರಿಂದ ಅಧಿಕೃತ. ಹೀಗೆ ಅಧಿಕೃತ ಇಷ್ಟ ವಿಶಿಷ್ಟನಾದ ನಾರಾಯಣನಿಗೆ ನಮಸ್ಕಾರವನ್ನು ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭದಲ್ಲಿ ಮಾಡಿದ್ದಾರೆ.